ಈ ಘಟನೆ ನಡೆದು ಇಂದಿಗೆ ಒಂದು ತಿಂಗಳಾಗ್ತಾ ಬಂತು. ತುಂಬ ಹೃದಯಸ್ಪರ್ಶಿ ವಿಷಯ ಆದ ಕಾರಣ ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ. ಅಣ್ಣ ತಮ್ಮ ಇಬ್ಬರ ನಡುವೆ ತಾಯಿಯ ವಿಷಯದಲ್ಲಿ ವಾಗ್ವಾದ ಏರ್ಪಡುತ್ತೆ. ಪರಿಹಾರ ಕಾಣದ ಕಾರಣ ಇಬ್ಬರೂ ಕೂಡ ಕೋರ್ಟ್ ಮೆಟ್ಟಿಲೇರ್ತಾರೆ. ಕೋರ್ಟ್ನ ತೀರ್ಪು ತಮ್ಮನ ಪರವಾಗಿ ಬರುತ್ತೆ. ಬೇಸರಗೊಂಡ ಅಣ್ಣ ಕೋರ್ಟ್ನ ಅಂಗಳದಲ್ಲಿ ನಿಂತು ಬಿಕ್ಕಿ ಬಿಕ್ಕಿ ಅಳುವಂತಹ ದೃಶ್ಯವನ್ನು ಜಗತ್ತಿನಾದ್ಯಂತ ಹಲವಾರು ಮಾಧ್ಯಮಗಳು ಪ್ರಸಾರ ಕೂಡ ಮಾಡಿತು. ವಿಷಯ ಏನು ಅಂತ ಹೇಳ್ತೇನೆ. ಇಬ್ಬರು ಅಣ್ಣ ತಮ್ಮಂದಿರು. ಅಣ್ಣನಿಗೆ ಸ್ವಲ್ಪ ವಯಸ್ಸಾಗಿದೆ. ಇಬ್ಬರೂ ಕೂಡ ತರ್ಕ ಮಾಡ್ತಾರೆ. ಯಾವ ವಿಷಯದಲ್ಲಿ ಗೊತ್ತಾ? ತನ್ನ ತಾಯಿಯನ್ನು ಸಾಕುವಂತಹ ಹಕ್ಕು ನನಗಿದೆ ಅಂತ. ಅಣ್ಣ ಹೇಳ್ತಾನೆ, ನನ್ನ ತಾಯಿಯನ್ನು ನಾನು ನೋಡ್ಕೊಳ್ತೇನೆ ಅಂತ. ತಮ್ಮ ಹೇಳ್ತಾನೆ, ಇಲ್ಲ, ನನ್ನ ತಾಯಿಯನ್ನು ನಾನು ನೋಡ್ಕೊಳ್ತೇನೆ ಅಂತ. ಹೀಗೆ ವಾಗ್ವಾದ ನಡೆದು ಕೊನೆಗೆ ಕೋರ್ಟ್ನ ಮೆಟ್ಟಿಲು ಹತ್ತಿದಂತಹ ಸಮಯದಲ್ಲಿ ಇಬ್ಬರೂ ಕೂಡ ಅವರ ವಾದವನ್ನು ಮಂಡಿಸ್ತಾರೆ. ಅಣ್ಣ ಹೇಳ್ತಾನೆ, ಈ ತಾಯಿಯ ದೊಡ್ಡ ಮಗ ನಾನು, ಆದ್ದರಿಂದ ಅಮ್ಮನನ್ನು ನಾನು ನೋಡಿಕೊಳ್ತೇನೆ ಅಂತ. ತಮ್ಮ ಹೇಳ್ತಾನೆ, ಅಣ್ಣನಿಗೆ ಸ್ವಲ್ಪ ವಯಸ್ಸಾಗಿದೆ, ಆದ್ದರಿಂದ ಅವರಿಗೆ ತಾಯಿಯನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಕಷ್ಟ ಆಗ್ಬೋದು, ಆದ್ದರಿಂದ ನನ್ನ ತಾಯಿಯನ್ನು ನನಗೇ ಬಿಟ್ಟು ಕೊಡಬೇಕು, ನಾನೇ ಅವರನ್ನು ನೋಡಿಕೊಳ್ತೇನೆ ಅಂತ. ಗೊಂದಲಗೊಂಡಂತಹ ನ್ಯಾಯಾಧೀಶರು ತಾಯಿಯ ಬಳಿ ಕೇಳ್ತಾರೆ, ನೀವು ಯಾರೊಂದಿಗೆ ಹೋಗಲಿಕ್ಕೆ ಇಚ್ಛಿಸುತ್ತೀರಾ ಅಂತ. ನಿಮ್ಮ ದೊಡ್ಡ ಮಗನ ಬಳಿಯ ಅಥವಾ ನಿಮ್ಮ ಸಣ್ಣ ಮಗನ ಬಳಿಯ ಅಂತ. ಈ ಇಬ್ಬರು ಮಕ್ಕಳ ಪ್ರೀತಿಯ ಮುಂದೆ ಮಂಡಿ ಊರಿದಂತಹ ತಾಯಿ ಹೇಳ್ತಾಳೆ, ನನಗೆ ತೀರ್ಮಾನ ತೆಗೆದುಕೊಳ್ಳುವಂತಹ ಶಕ್ತಿಯೇ ಇಲ್ಲ. ಇಬ್ಬರು ಮಕ್ಕಳು ಕೂಡ ನನ್ನನ್ನು ಪ್ರೀತಿಸಿ ಸೋಲಿಸಿದ್ದಾರೆ ಅಂತ. ಕೊನೆಯದಾಗಿ ನ್ಯಾಯಾಲಯ ಒಂದು ತೀರ್ಪನ್ನು ಹೊರಡಿಸುತ್ತೆ. ದೊಡ್ಡ ಮಗನಿಗೆ ಸ್ವಲ್ಪ ವಯಸ್ಸಾದ ಕಾರಣ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ತಾಯಿಯ ಜವಾಬ್ದಾರಿಯನ್ನು ಸಣ್ಣ ಮಗನ ಕೈಗೆ ಒಪ್ಪಿಸುತ್ತಾರೆ. ಈ ತೀರ್ಪು ಹೊರಬಿದ್ದ ತಕ್ಷಣ ಹಿಜಾಮ್ ಅಲ್ ಗಾಮಿದ್ ಎಂಬಂತಹ ಆ ದೊಡ್ಡ ಮಗ ಬಿಕ್ಕಿ ಬಿಕ್ಕಿ ಅಳುವಂತಹ ದೃಶ್ಯ ಇಡೀ ಜಗತ್ತಿನಾದ್ಯಂತ ಹಲವಾರು ಮಾಧ್ಯಮಗಳು ಪ್ರಸಾರ ಮಾಡಿದ್ದು. ಈ ಘಟನೆ ನಡೆದು ಸೌದಿ ಅರೇಬಿಯಾದಲ್ಲಾಗಿದೆ. ಇದರಿಂದ ನಮಗೆ ಸಿಗುವಂತಹ ಪಾಠ ಏನೆಂದರೆ, ಇಸ್ಲಾಂ ತಾಯಿಗೆ ನೀಡುವಂತಹ ಮಹತ್ವ ಎಷ್ಟು ಅಂತ ಸರಿಯಾಗಿ ಒಬ್ಬ ವ್ಯಕ್ತಿ ತಿಳಿದುಕೊಂಡ್ರೆ ಆತ ತನ್ನ ಕೊನೆ ಉಸಿರುವ ತನಕ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ.